ಎಲ್ಲರಿಗೂ ನಮಸ್ಕಾರ. ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ವೆಕೇಷನ್ ಇದೆ, ಹಾಗಾಗಿ ಕಾಲೇಜುಗಳಲ್ಲಿ ಪಾಠಗಳು ನಡೀತಾ ಇಲ್ಲ. ಹಾಗಾಗಿ ಕೆಲವೊಂದು ಕಿಚನ್ಗೆ ರಿಲೇಟೆಡ್ ಆಗಿರುವಂಥದ್ದು ಕೆಮಿಸ್ಟ್ರಿ ಆಸ್ಪೆಕ್ಟ್ಸ್ ಏನಿದೆಯಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರು. ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಆಲ್ರೆಡಿ ಒಂದು 7-8 ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕಿಚನ್ ಕೆಮಿಸ್ಟ್ರಿ ಅಂದರೆ ನಮ್ಮ ಕಿಚನ್ ಇರ್ಬೋದು, ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು, ಎರಡೂ ಒಂದೇ ರೀತಿಯಾಗಿ ವರ್ಕ್ ಮಾಡ್ತವೆ. ಇಲ್ಲೂ ಕುಟ್ಟೋದು, ಬೀಸೋದು, ಕೇರೋದು ಎಲ್ಲ ಮಾಡ್ತೀವಿ. ಅದೇ ಥರ ಲ್ಯಾಬಲ್ಲೂ ನಾವೇನು ಮಾಡ್ತೀವಿ, ಬಾಯ್ಲ್ ಮಾಡೋದಾಗಿರ್ಬೋದು, ರೋಸ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತೀವಿ. ಆಲ್ಮೋಸ್ಟ್ ಸಿಮಿಲ್ಯಾರಿಟಿ ಇರುತ್ತೆ. ಸೊ ಹಾಗಾಗಿ ಕೆಮಿಸ್ಟ್ರಿ ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ. ಕಿಚನ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಅನಿಸುತ್ತೆ. ಎಲ್ಲದಕ್ಕಿಂತ ನಾವು ಕಿಚನಲ್ಲಿ ಕೆಲವೊಂದು ಏನು ಪದಾರ್ಥಗಳನ್ನ ಯೂಸ್ ಮಾಡ್ತೀವಲ್ಲ ಅದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು, ಅದು ನ್ಯಾಚುರಲಾಗಿ ಸಿಗ್ತಾ ಇದೆಯಾ, ಆರ್ಟಿಫಿಷಿಯಲಾಗಿ ಸಿಗ್ತಿದೆಯಾ, ಅದು ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಯೂಸ್ ಮಾಡ್ದಲೇ ಇದ್ದರೆ ಏನಾಗುತ್ತೆ, ಯೂಸ್ ಮಾಡಿದ್ರೆ ಏನಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಹೇಳೋಣ ಅಂತ ನಾನು ಈಗ ಸದ್ಯಕ್ಕೆ ಪಾಕಶಾಲೆಯಲ್ಲಿ ರಸಾಯನಶಾಸ್ತ್ರ ಅನ್ನೋದನ್ನು ಹೇಳ್ತಾ ಇದ್ದೀನಿ, ಅಥವಾ ಕಿಚನ್ ಕೆಮಿಸ್ಟ್ರಿ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ MSG ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಚೈನೀಸ್ ಫುಡ್ ಅಂತ ಈಗ ಎಲ್ಲರಿಗೂ ಒಂಥರ ಕ್ರೇಜ್ ಇದೆ, ಚೈನೀಸ್ ಫುಡ್ನ ತಿನ್ನಬೇಕು ಅಂತ. ಗೋಬಿ ಮಂಚೂರಿ ಆಗಿರ್ಬೋದು, ಅಥವಾ ಚೈನೀಸ್ ನೂಡಲ್ಸ್ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಅಂದರೆ ಬೀದಿ ಬದಿ ಮಾರೋ ತಳ್ಳು ಗಾಡಿಯಿಂದ ಹಿಡಿದು ನೀವು 5 ಸ್ಟಾರ್ ಹೋಟ್ಲು ತನಕ ಎಲ್ಲೇ ಹೋದ್ರೂ ಈಗ ಟ್ರೆಂಡ್ ಇದೆ. ಚೈನೀಸ್ ಫುಡ್ಡು ಎಲ್ಲ ಕಡೆಗೆ ಎಲ್ಲ ರೇಟಲ್ಲೂ ಸಿಗುತ್ತೆ, ಎಲ್ಲ ಥರನೂ ಸಿಗ್ತಾ ಹೋಗುತ್ತೆ. ಆದರೆ ಎಲ್ಲದರಲ್ಲೂ ಇರುವಂಥದ್ದು ಮೇಯ್ನಾಗಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ ಇದೆ, ಅದಕ್ಕೆ ನಾವು MSG ಅಂತ ಹೇಳ್ತೀವಿ, ಮಾನೋ ಸೋಡಿಯಂ ಗ್ಲುಕಮೇಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಫ್ಲೇವರ್ ಎನ್ಹಾನ್ಸರ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಆಲ್ಮೋಸ್ಟ್ ಎಲ್ಲ ಚೈನೀಸ್ ಸಾಸ್ ಆಗಿರ್ಬೋದು, ಅಥವಾ ಚೀಸ್ ಆಗಿರ್ಬೋದು, ಪೊಮಜೀಸ್ ಚೀಸ್ ಅಂತ ಹೇಳ್ತಾರೆ, ಚೀಸ್ಗಳು ಹಾಕಿರ್ಬೋದು, ಚೈನೀಸ್ ಫುಡ್ ಯಾವುದಿರುತ್ತಲ್ಲ ಅಲ್ಲೆಲ್ಲನೂ ಈ ಐಟಮ್ನ ಅವರು ಆ್ಯಡ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ಲಿ ಕ್ಯಾನ್ಡ್ ಫುಡ್ಸಲ್ಲಿ ವೆಜಿಟೇಬಲ್ಸ್ ಇರ್ಬೋದು, ಸೂಪ್ಸ್ ಇರ್ಬೋದು, ಪ್ರೊಸೆಸ್ಡ್ ಮೀಟಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಇದು ಕಾಂಟ್ರವರ್ಷಿಯಲ್ ಇದೆ, ಕೆಲವರು ಯೂಸ್ ಮಾಡ್ಬೋದು ಅಂತಾರೆ, ಕೆಲವರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಟ್ಸ್ ಎ ನೆಸೆಸಿಟಿ ಅಂತ ಅನಿಸುತ್ತೆ. ನಮಗೆ ಗೊತ್ತಿರಬೇಕು ಇಂಡಿಯನ್ಸ್ಗೆ, ನಮ್ದು ಇಂಡಿಯನ್ ಫುಡ್ ಏನಿದೆಯಲ್ಲ ಇಟ್ಸ್ ಎ ವೆರಿ ಗುಡ್ ಅಥೆಂಟಿಕ್ ಫುಡ್. ಅದೇ ನಾವು ಅದನ್ನು ಬಿಟ್ಬಿಟ್ಟು ಕಾಂಟಿನೆಂಟಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಟ್ರಿ ಫುಡ್ಗೆ ನಾವು ಹೋಗ್ತಾ ಇದ್ದೀವಿ. ಆದರೆ ನಮ್ಮದು ಪರಿಪೂರ್ಣವಾದ ಆಹಾರ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಆ್ಯಕ್ಚುಲಿ ಮಾನೋ ಸೋಡಿಯಂ ಗ್ಲುಕಮೇಟ್ ಅಂತ ಏನು ಹೇಳ್ತೀವಿ ಅದು ನಾನು ಹೇಳ್ದಂಗೆ ಅದು ಎಲ್ಲ ಫ್ಲೇವರ್ ಎನ್ಹಾನ್ಸರ್ ಆಗಿ ಯೂಸ್ ಮಾಡ್ತಾರೆ. ಹುಳಿ ಅಂಶ ಬೇಕು ಅಂದಾಗ ಇದನ್ನು ಅವ್ರು ಯೂಸ್ ಮಾಡ್ತಾ ಹೋಗ್ತಾರೆ. ಆದರೆ ನಮ್ಮ ಇಂಡಿಯನ್ ನಿಮ್ಮ ಕ್ಯುಸಿನ್ ತೊಗೊಂಡ್ರೆ ಅಥವಾ ನಮ್ಮ ಇಂಡಿಯನ್ ಯಾವುದೇ ತೊಗೋಬೋದು, ಸೌತ್ ಇಂಡಿಯನ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಯಾವುದೇ ತೊಗೋಬೋದು, ನಮ್ಮಲ್ಲಿ ಹುಳಿ ಹೆಚ್ಚೆಚ್ಚವಾಗಿ ಸಿಕ್ಕುವಂಥ ನ್ಯಾಚುರಲಾಗಿ ಸಿಕ್ಕುವಂಥ ಎಷ್ಟೊಂದು ಪದಾರ್ಥಗಳಿವೆ. ಹುಣಸೆಹಣ್ಣು ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಹೆರಳಿಕಾಯಿ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಅದೇ ಥರ ಬೇರೆ ಬೇರೆ ಥರ. ಈಗ ಕೇರಳ ಕಡೆಗೆ ಹೋದರೆ ಅಲ್ಲಿ ಒಂದು ಹಣ್ಣು ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆಗೆ ಹೋದಾಗ ಏನಾಗ್ತಾ ಹೋಗುತ್ತೆ, ಮಾಡ್ತಾ ಹೋಗ್ತಾರೆ. ಈವನ್ ನಿಮ್ಮ ಮಾವಿನಕಾಯಿನ ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಯೂಸ್ ಮಾಡ್ತಾರೆ, ಆಮ್ಚೂರ್ ಪೌಡರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹುಳಿ ಅಂಶ ಇರುವಂಥದ್ದು ನಮಗೆ ಬೇಕಾದಷ್ಟು ಸಿಗುತ್ತೆ. ಆದರೆ ಅಲ್ಲಿ ಅವ್ರಿಗೆ ಚೈನಾದಲ್ಲಿ ಹುಳಿ ಅಂಶ ಇರುವಂಥದ್ದು ಯಾವುದೂ ಪದಾರ್ಥಗಳಿಲ್ಲ. ಅಲ್ಲಿ ಹುಣಸೆಹಣ್ಣು ಮರ ಬೆಳೆಯಲ್ಲ, ನಿಂಬೆಹಣ್ಣಿಲ್ಲ. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಬೀಯಿಂಗ್ ಎಜುಕೇಟೆಡ್, ಬೀಯಿಂಗ್ ಕಾನ್ಷಿಯಸ್ ಅಬೌಟ್ ದಿ ಹೆಲ್ತ್, ನಾವು ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು, ಇದು ತೊಗೊಂಡ್ರೆ ಏನಾಗುತ್ತೆ ಅದನ್ನು ನೀವು ನೋಡಬೇಕಾಗತ್ತೆ. ಏಕೆಂದ್ರೆ ನಿಮಗೆ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತ ಇದೆ. ಅವ್ರೇನು ಮಾಡ್ತಾರೆ ಅಂದರೆ ಯಾವ ಫುಡ್ ಐಟಮ್ನ ನಾವು ತೊಗೊಳ್ತೀವಲ್ಲ ಕಮರ್ಷಿಯಲಿ ಇರುವಂಥದ್ದು, ಮಾರಾಟ ಆಗುವಂಥದ್ದು, ಅದನ್ನೆಲ್ಲ ಲೇಬಲ್ ಮಾಡಿರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ MSGನ ರೆಕಗ್ನೈಸ್ ಸೇಫ್ ಅಂತಲೇ ರೆಕಗ್ನೈಸ್ ಮಾಡ್ತಾರೆ. ಇದನ್ನು ಅಡಿಟಿವ್ ಆಗಿ ಯೂಸ್ ಮಾಡ್ತಾರೆ. ಎಗೇನ್ ಯು ಶುಡ್ ನೋ, ಈಗ ಫುಡ್ನ ತೊಗೊಂಡ್ರೆ ನಾವು ಅದರಲ್ಲಿ 45 ಇಯರ್ಸ್ ಅಂತ ಯೂಸ್ ಮಾಡ್ತೀವಿ, ವಿಚ್ ಗೋಯಿಂಗ್ ಟು ಎನ್ಹಾನ್ಸ್ ದಿ ಫುಡ್ ಕ್ವಾಲಿಟಿ ಎನ್ಹಾನ್ಸ್ ಮಾಡುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ 45 ಇಯರ್ಸ್ ಅಂತ ಕರಿತಾರೆ. ಅದೇ ರೀತಿ ಅಡಿಟಿವ್ಸ್ ಅಂತ ಹೇಳ್ತೀವಿ, ಕಲರ್ ಆಗಿರ್ಬೋದು, ಅದ್ರ ಕ್ವಾಲಿಟಿ ಆಗಿರ್ಬೋದು, ಅದ್ರ ಟೆಕ್ಸ್ಚರ್ ಇರ್ಬೋದು, ಅದನ್ನು ಇಂಪ್ರೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಅಡಿಟಿವ್ಸ್ ಅಂತ ಹೇಳ್ತೀವಿ. ಅದೇ ಥರ ಅಡಲ್ಟ್ರೆಂಟ್ ಅಂತ
ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ, ಬಟ್ ಇಟ್ ಗೋಯಿಂಗ್ ಟು ಗಿವ್ ಹಾರ್ಮ್. ಇದು ಈ ಅಡಿಟಿವ್ಸ್ ಇರ್ಬೋದು, ಫರ್ಟಿಫೈಯರ್ಸ್ ಇರ್ಬೋದು, ಅದೆಲ್ಲ ನಮ್ಗೆ ಅಡ್ವಾಂಟೇಜಸ್ ಆಗಿ ಯೂಸ್ ಮಾಡಿಕೊಂಡ್ರೆ, ಆದರೆ ಈ ಅಡಲ್ಟ್ರೆಂಟ್ಸ್ ಏನಿರುತ್ತಲ್ಲ ಅದು ನಮಗೆ ತೊಂದರೆ ಮಾಡ್ತಾ ಹೋಗುತ್ತೆ. ಆದರೆ ಈ ಗ್ಲುಕೋಮೇಟ್ನ ಅವ್ರೇನು ಮಾಡ್ತಾರೆ, ಮಾನೋಸೋಡಿಯಂ ಗ್ಲುಕೋಮೇಟ್ MSG ಅಂತ ಏನು ಹೇಳ್ತಿರಲ್ಲ ಅದನ್ನ ಅವರು ಅಡಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ದಾರೆ, FDA ಅವ್ರು ಹೇಳ್ತಾ ಇದ್ದಾರೆ ಇಟ್ ಇಸ್ ಎ ಸೇಫ್ ಅಂತ. ಅಗೇನ್ ಇಟ್ ಇಸ್ ಅ ಕಾಂಟ್ರವರ್ಷಿಯಲ್. ಹಾಗಾದರೆ ಇದು ಏನಾಗಿರುತ್ತೆ? ಸೊ ಇದು ಹಂಗಂದ್ರೆ ಏನು? ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಹೋಗ್ತಾರೆ. ಮಾನೋಸೋಡಿಯಂ ಗ್ಲುಕೋಮೇಟ್ ಅಂತ ಕರೀತಾರೆ, ಸೋಡಿಯಂ ಗ್ಲುಕೋಮೇಟ್ ಅಂತ ಕರೀತಾರೆ. ಇದು ವೈಟ್ ಕ್ರಿಸ್ಟಲೈನ್, ನಮ್ಮ ಸಾಲ್ಟ್ ಇರುತ್ತಲ್ಲ, ಉಪ್ಪು ಇರುತ್ತಲ್ಲ, ಆ ರೀತಿ ಆಗಿರುತ್ತೆ. ಇದು ಏನು ಅಂದರೆ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಬರುವಂಥ ಒಂದು ಅಮೈನೋ ಆ್ಯಸಿಡಲ್ಲಿ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ, NaO ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮಗೆ ಸೋಡಿಯಂ ಗ್ಲುಕೋಮೇಟ್ ಬರುತ್ತೆ. ಗ್ಲುಟಾಮಿಕ್ ಆ್ಯಸಿಡ್ ಅನ್ನುವಂಥದ್ದು ಅಮೈನೋ ಆ್ಯಸಿಡು. ನಮ್ಗೆ ಅಮೈನೋ ಆ್ಯಸಿಡ್ಸಲ್ಲಿ ಏನಾಗುತ್ತೆ, ಪ್ರೋಟೀನಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಯಾವುದಿದೆ ಅಂದರೆ ಅದು ಅಮೈನೋ ಆ್ಯಸಿಡ್ ಆಗಿರುತ್ತೆ. ಸೊ ಹಂಗಾಗಿ ಅಮೈನೋ ಆ್ಯಸಿಡ್ ನಮಗೆ ಬೇಕೇ ಬೇಕಾಗತ್ತೆ. ಎಗೇನ್ ಈ ಅಮೈನೋ ಆ್ಯಸಿಡ್ಸಲ್ಲಿ ನಾವು ಎರಡು ಥರ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದಕ್ಕೆ ಎಸೆನ್ಷಿಯಲ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ಅಂತಂದರೆ ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗಲ್ಲ, ಹೊರಗಡೆಯಿಂದ ತೊಗೋಬೇಕಾಗತ್ತೆ. ಇಟ್ ಶುಡ್ ಬಿ ಸಪ್ಲಿಮೆಂಟೆಡ್ ಥ್ರೂ ಫುಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಅಂತ ಹೇಳ್ತೀವಿ. ನಾನ್ ಎಸೆನ್ಷಿಯಲ್ ಅಂದರೆ ನಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ, ಹೊರಗಡೆಯಿಂದ ಏನೂ ಬೇಕಾಗಲ್ಲ. ಸೊ ಅಂಥದಕ್ಕೆ ಏನಂತ ಕರಿತೀವಿ ನಾವು, ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ MSG ಏನಿದೆಯಲ್ಲ ಇಟ್ ಇಸ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ, ಹೊರಗಡೆಯಿಂದ ತಗೊಳ್ಳೋ ಅಂಥದ್ದು ಬೇಕಾಗಿಲ್ಲ, ರಿಕ್ವೈರ್ಮೆಂಟ್ ಇಲ್ಲ. ಆದರೆ ನಮ್ಮ ಹ್ಯೂಮನ್ ಬಾಡಿಗೆ ಎಷ್ಟು ಬೇಕು ಅಂದರೆ 40 ಗ್ರಾಮ್ಸ್ ಗ್ಲುಟಾಮಿಕ್ ಆ್ಯಸಿಡ್ ಪರ್ ಡೇ ನಮ್ಗೆ ಅಷ್ಟಾದರೆ ಸಾಕು. ಅಷ್ಟು ನಮಗೆ ನ್ಯಾಚುರಲ್ ಸೋರ್ಸಸ್ಸಿಂದಲೇ ಸಿಗ್ತಾ ಹೋಗುತ್ತೆ, ನಮಗೆ ಹೊರಗಡೆಯಿಂದ ತಗೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಇದನ್ನು ಟೇಬಲ್ ಟಾಪ್ ಸೀಸನಿಂಗ್ ಇನ್ ಈಸ್ಟ್ ಏಷ್ಯನ್ ಕುಸೈನ್ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಚೈನೀಸ್ ಇರ್ಬೋದು, ಕೊರಿಯನ್ ಇರ್ಬೋದು, ಈ ಫುಡ್ಗಳಲ್ಲೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನಾವು ಹೆಂಗೆ ಈಗ ಅಡುಗೆ ನಮ್ಮ ಇಂಡಿಯನ್ ಇದ್ರಲ್ಲಿ ಫಸ್ಟು ಏನೇ ಬಳಸಿದ್ರು ಅಡುಗೆ ಏನು ಮಾಡ್ತೀವಿ ನಾವು, ಉಪ್ಪು ಬಳಸ್ತೀವಿ. ಉಪ್ಪು ಅನ್ನೋದು ಅವರ ಟೇಸ್ಟ್ಗೆ ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಕಡಿಮೆ ಯೂಸ್ ಮಾಡ್ತಾರೆ. ಹಾಗಾಗಿ ಅದನ್ನು ತುದಿಗೆ ಹಾಕಿರ್ತಾರೆ, ಬೇಕು ನನಗೆ ಕಡಿಮೆ ಅನಿಸ್ತು ಅಂತಂದರೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಈಗ ಹೋಟ್ಲುಗಳಿಗೆಲ್ಲ ಹೋದರೆ ನಿಮಗೆ ಸಾಸು, ಆಮೇಲೆ ವಿನಿಗರ್ ಇರ್ಬೋದು ಅಥವಾ ಇದಿರ್ಬೋದು, ಅದನ್ನೆಲ್ಲ ಇಟ್ಟಿರ್ತಾರೆ, ಪೆಪ್ಪರ್ ಇರ್ಬೋದು, ನಿಮ್ಗೆ ಅದನ್ನು ಬೇಕಾದಾಗ ನೀವು ಆ್ಯಡ್ ಮಾಡ್ಬೋದು. ಅದೇ ರೀತಿಯಾಗಿ ಮಾನೋಸೋಡಿಯಂ ಗ್ಲುಕೋಮೇಟ್ನ ಪರ್ಟಿಕ್ಯುಲರ್ಲಿ ಇಂಡಿಯನ್ ಏಷ್ಯನ್ ಕ್ವಿಸೈನಲ್ಲಿ ಅದನ್ನು ಟೇಬಲ್ ಟಾಪ್ ಸೀಸನಿಂಗ್ ಆಗಿ ಅವರು ಹೋಗ್ತಿರ್ತಾರೆ. ಇದು ಹಂಗಂದ್ರೆ ಏನು, ನಾನು ಮುಂಚೆನೇ ಹೇಳ್ದಂಗೆ ಇದು ಗ್ಲುಟಾಮಿಕ್ ಆ್ಯಸಿಡ್ ಅಂತ ಹೇಳಿದೆ. ಆಲ್ಮೋಸ್ಟ್ ಎಲ್ಲ ಚೈನೀಸ್ ಫುಡ್ಡಲ್ಲಿ ಅಥವಾ ಈಸ್ಟ್ ಏಷ್ಯನ್ ಕ್ವಿಸಿನ್ಸಲ್ಲಿ ಇರ್ತಾ ಹೋಗುತ್ತೆ. ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿದ್ರೆ ವೈಟ್ ಕ್ರಿಸ್ಟಲೈನ್ ಇರುತ್ತೆ, ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಆಗಿರುತ್ತೆ, ಅದಕ್ಕೆ ಯಾವುದೇ ರೀತಿಯಾದಂಥ ವಾಸನೆ ಇಲ್ಲ, ಈಸಿಯಾಗಿ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಅದ್ರ pH ಏನಾಗುತ್ತೆ 6.7 to 7.2. ನಾನು ಮುಂಚೆನೇ ಹೇಳಿದೆ ಹುಳಿ ಇರುವಂಥ ಅಂಶ ಇದು. ಹಾಗಾಗಿ ಆಲ್ಕಲಿನಿಟಿ ಇತ್ತು ಅಂತಂದರೆ pH ಯಾವಾಗೂ ಮೋರ್ ದ್ಯಾನ್ 7 ಇರುತ್ತೆ. ಸೊ ಹಾಗಾಗಿ 6.7 to 7.2 ಇರುತ್ತೆ. ಇದು ಇಟ್ ಇಸ್ ಇನ್ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಸ್ಟೇಬಲ್ ಅಟ್ ಹೈ ಟೆಂಪರೇಚರ್. ನಿಮಗೆ ಗೊತ್ತು ಎಲ್ಲ ಚೈನೀಸ್ ಕ್ಯೂಸಿನ್ಸ್ ಏನಿರ್ಬೋದು, ಚೈನೀಸ್ ಫುಡ್ ಇರ್ಬೋದು, ತುಂಬ ಹೈ ಟೆಂಪರೇಚರಲ್ಲಿ ಅದನ್ನು ಓಕ್ ಅಂತ ಹೇಳ್ತಾರೆ, ಅದರಲ್ಲಿ ಬಾಯ್ಲ್ ಮಾಡ್ತಿರ್ತಾರೆ. ಹಾಗಾಗಿ ಅದು ಸ್ಟೇಬಲ್ ಆಗಿರುತ್ತೆ, ಏನೂ ಚೇಂಜ್ ಆಗಲ್ಲ. ನಾನ್ ಹೈಗ್ರೋಸ್ಕೋಪಿಕ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು. ನಮ್ದು ಉಪ್ಪೇನಾದರೂ ಇಟ್ಟಿದ್ರೆ ಅದೇನಾಗುತ್ತೆ ಅಂದರೆ ನಾವು ಓಪನ್ ಮಾಡಿ ಇಟ್ಟರೆ ಅದೇನಾದರೂ ನ್ಯಾಚುರಲ್ ಆಗಿರುವಂಥ ಉಪ್ಪಾಗಿತ್ತು ಅಂದರೆ, ಈಗೇನು ಉಪ್ಪಲ್ಲೂ ಏನಾಗಿರುತ್ತೆ, ಕಂಪ್ಲೀಟ್ಲಿ ಸಿಂಥೆಟಿಕ್ ಉಪ್ಪು ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ, ಅಥವಾ ನ್ಯಾಚುರಲ್ ಆಗಿರುವಂಥದ್ದು ಉಪ್ಪಿರುತ್ತೆ. ಕಂಪ್ಲೀಟ್ಲಿ ಸಿಂಥೆಟಿಕ್ ಉಪ್ಪಾಗಿತ್ತು ಅಂದರೆ ಇಟ್ ಮೇ ನಾಟ್ ಅಬ್ಸರ್ವ್ ದಿ ವಾಟರ್. ಅದೇನಾದರೂ ನ್ಯಾಚುರಲ್ ಆಗಿತ್ತು ಅಂದರೆ ಅದನ್ನ ಓಪನ್ ಆಗಿ ತೆಗೆದಿಟ್ರೆ ಏನಾಗುತ್ತೆ, ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಅದನ್ನು ಜಾಡಿನಲ್ಲಿ ಇಡ್ತಾಯಿದ್ರು, ಅಥವಾ ಏರ್ ಟೈಟ್ ಕಂಟೈನರ್ಲಿ ನಾವು ಇಡ್ತೀವಿ. ಹೈಗ್ರೋಸ್ಕೋಪಿಕ್ ಅಂತಂದರೆ ವಿಚ್ ಗೋಯಿಂಗ್ ಟು ಅಬ್ಸರ್ವ್ ವಾಟರ್, ಅಂಥದಕ್ಕೆ ಏನಂತ ಕರಿತೀವಿ ನಾವು ಹೈಗ್ರೋಸ್ಕೋಪಿಕ್ ಅಂತ. ಇದು ಏನಾಗುತ್ತೆ ನಾನ್ ಹೈಗ್ರೋಸ್ಕೋಪಿಕ್, ನೀವು ಓಪನ್ ಮಾಡಿಟ್ರು ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಆ್ಯಕ್ಚುಲಿ ಇದು ನ್ಯಾಚುರಲಾಗಿ ಸಿಗ್ತಿತ್ತು, ಆದರೆ ಈಗ ಏನು ಮಾಡ್ತಾರೆ, ಆರ್ಟಿಫಿಷಿಯಲಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ಬೈ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಮಾಡಿ ಅದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಈಗ FDA ಏನು ಹೇಳಿದ್ದಾರೆ, ಇದನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅವ್ರು ಆ್ಯಡ್ ಮಾಡ್ಬೋದು ಅಂತಂದರೆ ಅವರು ಕೆಲವೊಂದು ನಂಬರ್ಗಳನ್ನ ಕೊಟ್ಟಿರ್ತಾರೆ, E621 ಅಂತ. ಸೊ ನೀವು ಯಾವುದೇ ಒಂದು ಫುಡ್ ಐಟಮ್ನ ತೊಗೊಂಡ್ರೆ ಅದರಲ್ಲಿ ಕೆಲವೊಂದು ಕೋಡ್ಗಳನ್ನ ಕೊಟ್ಟಿರ್ತಾರೆ. ಆ ಕೋಡ್ ವಿಲ್ ಬಿ ರಿಲೇಟೆಡ್ ಟು ದಿ ಅಡಿಟಿವ್ಸ್ ಏನಿದೆ, ಅಥವಾ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಿರಲ್ಲ ನೀವು, ಕಲರ್ ಇರ್ಬೋದು, ಫ್ಲೇವರ್ ಇರ್ಬೋದು, ಅದಕ್ಕೆಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಈ ನಂಬರ್ ಏನಿದೆ ಅಂದರೆ E621 ಇದೆ. ಆ ಥರ HS ಕೋಡು ಕೊಡ್ತಾರೆ. HS ಕೋಡು ಅದಕ್ಕೆ ಅದು ಒಂದು ಇದೆ.
ಸೊ ಇದನ್ನ ಫ್ಲೇವರ್ ಎನ್ಹಾನ್ಸರ್ ಆಗಿ ಯೂಸ್ ಮಾಡ್ತಾರೆ. ಆದರೆ ಇದು ಫಸ್ಟ್ ಹೆಂಗೆ ಬಂತು, ಯಾಕೆ ಬಂತು, ಮುಂಚೆ ಎಲ್ಲ ಇರಲಿಲ್ಲ. ಈಗ ರೀಸೆಂಟಾಗಿ ಇದು ಎಲ್ಲನೂ ಸ್ಟಾರ್ಟ್ ಆಗಿದೆ. ಎಲ್ಲಿಂದ ಸ್ಟಾರ್ಟ್ ಆಗಿದೆ? 1908 ಜಪಾನೀಸ್ ಕೆಮಿಸ್ಟ್ ಏನು ಮಾಡ್ತಾನೆ, ಕುಕುಕೆನೈ, ನನಗೆ ಗೊತ್ತಿಲ್ಲ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನ ಇಲ್ವಾ ಅಂತ, ಅವನೇನು ಮಾಡ್ತಾನೆ ಅಂತಂದರೆ ಅಲ್ಲಿ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಜಪಾನಲ್ಲಿ ಯಾವುದೋ ಒಂದು ಫುಡ್ ಐಟಮ್ ಇದೆಯಲ್ಲ, ಡಾಶಿ ಅಂತ ಹೇಳ್ತಾರೆ ಅಥವಾ ಕೋಂಬೋ ಅಂತ ಹೇಳ್ತಾರೆ, ಅದು ತುಂಬ ಫೇಮಸ್ ಆಗುತ್ತೆ, ಎಲ್ಲರಿಗೂ ತುಂಬ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಅಂಥ ಸ್ಪೆಷಾಲಿಟಿ ಏನಿದೆ ಅದರಲ್ಲಿ ಅಂತ ಅವನೇನು ಮಾಡ್ತಾನೆ, ಅನಲೈಸ್ ಮಾಡ್ತಾ ಹೋಗ್ತಾನೆ. ಅನಲೈಸ್ ಮಾಡಿದಾಗ ಅದಕ್ಕೊಂದು ಸ್ಪೆಷಲ್ ಆಗಿರುವಂಥ ಟೇಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಗೆ ಗೊತ್ತು, ಬಿಟ್ಟರ್ ಗೊತ್ತು, ಕಹಿ ಇರ್ಬೋದು, ಸಾಲ್ಟ್ ಇರ್ಬೋದು, ಸೋರ್ ಇರ್ಬೋದು, ಸ್ವೀಟ್ ಇರ್ಬೋದು. ಇದನ್ನು ಬಿಟ್ಟು ಬೇರೆ ಇನ್ನೊಂದು ಯಾವುದೋ ಫ್ಲೇವರು ಆ ಪರ್ಟಿಕ್ಯುಲರ್ ಐಟಮಲ್ಲಿರುತ್ತೆ. ಅದನ್ನು ಹಾಕಿರೋ ಐಟಮ್ ಮಾಡೋ ಆ ಪರ್ಟಿಕ್ಯುಲರ್ ಐಟಮ್ ಮಾಡಿರುವಂಥ ಪ್ರಾಡಕ್ಟ್ ಯಾವುದು ಅಂದರೆ ಕೋಂಬೋ ಅಂತ ಹೇಳ್ತಾರೆ. ಸೊ ಅದು ತುಂಬ ಫೇಮಸ್ ಆಗಿರುತ್ತೆ, ಅಥವಾ ಡ್ಯಾಶಿ ಅಂತ ಕರೀತಾರೆ. ಸೊ ಅದು ತುಂಬ ಫೇಮಸ್ ಆಗಿರುತ್ತೆ. ಅದು ಯಾಕೆ ತುಂಬ ಫೇಮಸ್ ಆಯಿತು, ಎಲ್ಲರೂ ಯಾಕೆ ಅದನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಅಂತ ಅವನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಸೂಪ್ ಸ್ಟಾಕ್ಸ್ ಏನು ಮಾಡ್ತಾ ಇದ್ವಲ್ಲ, ಅದನ್ನು ಯಾವುದೋ ಒಂದು ಸಿ ವೀಡಿಂದ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಅದು ಹಾಕಿದಾಗ ಅದು ಏನಾಗ್ತಿತ್ತು, ಕ್ವಾಲಿಟಿ ಅಥವಾ ಅದ್ರದ್ದು ಫ್ಲೇವರ್ ಏನಾಗ್ತಿತ್ತು, ಅದು ಎನ್ಹಾನ್ಸ್ ಆಗ್ತಿತ್ತು. ಸೊ ಹಾಗಾಗಿ ಅವನೇನು ಮಾಡ್ತಾರೆ, ಅದರೊಳಗಡೆ ಏನಿದೆ ಅಂತ ಆ್ಯಕ್ಚುಲಿ ಈ ಥರ ಈಗ ಚಿತ್ರದಲ್ಲಿ ತೋರಿಸಿದ್ರಲ್ಲ ಆ ಥರ ಅವ್ರು ಸಿ ವೀಡನ್ನ ಯೂಸ್ ಮಾಡ್ತಾಯಿದ್ರು. ಆ ಸಿ ವೀಡ್ ಏನಾಗ್ತಿತ್ತು ಅಂದರೆ ಫ್ರೆಶ್ ಆಗಿದ್ದಾಗ ಗ್ರೀನ್ ಕಲರ್ ಇರ್ತಿತ್ತು, ಅದನ್ನು ಒಣಗಿಸಿ ಇಟ್ಕೊಳ್ತಾ ಇದ್ರು ಅವರು. ಅವಾಗ ಅದೇನಾಗ್ತಿತ್ತು, ಈ ರೀತಿ ಆಗ್ತಿತ್ತು. ಅದನ್ನು ಆಮೇಲೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಶೀಟ್ ಫಾರ್ಮಲ್ಲಿ ಸೇವ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಅದನ್ನು ವರ್ಷದ ಕಾಲ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೋಂಬೋ ಅಂತ ಅವರು ಕರಿತಿದ್ರು. ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್, ಸಿ ವೀಡ್ಸ್ ಅಂದರೆ ಸಮುದ್ರದಲ್ಲಿ ಬೆಳೆಯುವಂಥ ಕಳೆ, ಅದನ್ನು ತಗೊಂಡು ಅದರಲ್ಲಿ ಅವರು ಅದನ್ನು ಫುಡ್ಗಳನ್ನ ಮಾಡ್ತಾಯಿದ್ರು. ಸೊ ಅವಾಗ ಅವನು ಅನಲೈಸ್ ಮಾಡಿದಾಗ ಅವ್ನಿಗೆ ಅದರಲ್ಲಿ ಏನು ಗೊತ್ತಾಯಿತು ಅಂದರೆ ಅದರಲ್ಲಿ ಗ್ಲುಕಮೇಟ್ ಅನ್ನೋವಂಥ ಐಟಮ್ ಇದೆ, ಕೆಮಿಕಲ್ ಇದೆ ಅಂತ ಗೊತ್ತಾಯಿತು. ಇವನೇನು ಮಾಡ್ದ, ಆರ್ಟಿಫಿಷಿಯಲಾಗಿ ಅದು ಮಾಡೋಕ್ಕೆ ಸಾಧ್ಯನಾ ನಾನು ಅಂತ ಅಂದ್ಕೊಂಡಾಗ ಅವನಿಗೆ ಕ್ಯಾಲ್ಸಿಯಂ ಗ್ಲೂಟಮೇಟ್ ಇರ್ಬೋದು, ಪೊಟ್ಯಾಷಿಯಂ ಗ್ಲೂಕೋಮೇಟ್ ಇರ್ಬೋದು, ಅಮೋನಿಯಂ ಗ್ಲೂಕೋಮೇಟ್ ಇರ್ಬೋದು, ಮೆಗ್ನೀಷಿಯಂ ಗ್ಲೂಕೋಮೇಟ್ ಇರ್ಬೋದು, ಸೋಡಿಯಂ ಗ್ಲೂಕೋಮೇಟ್. ನಾನು ಮುಂಚೆನೇ ಹೇಳ್ದಂಗೆ ಅಮೈನೋ ಆ್ಯಸಿಡ್ಗೆ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಾಲ್ಟ್ ಹಾಕಿದಾಗ ಬೇರೆ ಬೇರೆ ನಿಮಗೆ ಸಾಲ್ಟ್ ಆಫ್ ದ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಚೆಕ್ ಮಾಡಿದಾಗ ಅವನಿಗೆ ಏನು ಗೊತ್ತಾಯಿತು ಅಂದರೆ ಇದರೆಲ್ಲದೂ ಟೇಸ್ಟ್ನ ಕಂಪೇರ್ ಮಾಡಿಕೊಂಡ್ರೆ ಸೋಡಿಯಂ ಗ್ಲೂಕೋಮೇಟ್ ಇದೆಯಲ್ಲ ಅದು ಟೇಸ್ಟ್ ವೈಸು ಬೇರೆ ಇದೆ, ಜೊತೆಗೆ ಈಸಿಯಾಗಿ ಸಾಲ್ಯುಬಲ್ ಆಗುತ್ತೆ, ಜೊತೆಗೆ ಅದು ಕ್ರಿಸ್ಟಲೈನ್ ಆಗಿರುತ್ತೆ, ಇದೆಲ್ಲ ಪ್ರಾಪರ್ಟಿ ಇತ್ತು. ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ ಸೋಡಿಯಂ ಗ್ಲೂಕೋಮೇಟಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ರಾದರ್ ದ್ಯಾನ್ ಎನಿ ಅದರ್ ಮೆಟೀರಿಯಲ್. ಸೊ ಹೀ ಸ್ಟಾರ್ಟೆಡ್ ಆ್ಯಕ್ಚುಲಿ ಏನು ಮಾಡಿದ್ರು, ಅದು ಸಿ ವಿಡಿಂದ ಬರ್ತಿತ್ತು. ಚೈನೀಸ್ ಫುಡ್ ಅಷ್ಟು ಫೇಮಸ್ ಇರಲ್ಲ. ಒನ್ಸ್ ಚೈನೀಸ್ ಫುಡ್ ತುಂಬ ಫೇಮಸ್ ಆಯಿತು, ಈಸ್ಟ್ ಏಷ್ಯನ್ ಕ್ಯೂಸಿನ್ಸ್ ಫೇಮಸ್ ಆಗೋಕ್ಕೆ ಶುರುವಾದಾಗ ದ ಡಿಮ್ಯಾಂಡ್ ಫಾರ್ MSG ಜಾಸ್ತಿ ಆಗ್ತಾ ಹೋಯ್ತು. ಅಷ್ಟು ನಮಗೆ ಸಮುದ್ರದಲ್ಲಿ ಸಿಗ್ತಿರಲಿಲ್ಲ ನ್ಯಾಚುರಲ್ ಆಗಿ. ಹಾಗಾಗಿ ನಾವು ಆರ್ಟಿಫಿಷಿಯಲಲ್ಲಿ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅವಾಗ ಅವ್ರೇನು ಮಾಡಿದ್ರು, ಆರ್ಟಿಫಿಷಿಯಲಾಗಿ ಅದನ್ನು ಏನು ಮಾಡಿಕೊಂಡ್ರು, ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಸ್ಟಾರ್ಟೆಡ್ ಎಕ್ಸ್ಟ್ರಾಕ್ಟಿಂಗ್ ಗ್ಲುಕೋಮೇಟ್ ಫ್ರಮ್ ದಿ ಕೋಂಬೋ ಆ್ಯಂಡ್ ಅಟ್ಯಾಚ್ಡ್ 1 atom ಆಫ್ ಸೋಡಿಯಂ ಟು ಇಟ್. ಸೊ ಅದನ್ನು ಅವನೇನು ಮಾಡ್ದ, ಸಿ ವೀಡಿಂದನೇ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಾನೋಸೋಡಿಯಂ ಗ್ಲುಕೋಮೇಟ್ ಅಂತ ಮಾಡ್ದ, ವಿಚ್ ಮೀನ್ಸ್ ಪ್ಲೆಸೆಂಟ್ ಆ್ಯಂಡ್ ಸಾವೆರಿ. ಅಗೇನ್ ಅವನು ಜಪಾನ್ ಲ್ಯಾಂಗ್ವೇಜ್ ಊಟ. Humini was considered as the 5th basic flavor in the human pellet can detect besides sweet, salt, taste and bitter. ಏಕೆಂದರೆ ಕಹಿ ಇರ್ಬೋದು, ಒಗರು ಇರ್ಬೋದು, ಉಪ್ಪಿರ್ಬೋದು ಅಥವಾ ಸಿಹಿ ಇರ್ಬೋದು, ಇದನ್ನು ಬಿಟ್ಟು ಅದು ಯಾವುದೋ ಒಂದು ಸ್ಪೆಷಲ್ ಸ್ಯಾವರಿ ಆ್ಯಂಡ್ ಟೇಸ್ಟ್ ಅಂತ ಹೇಳ್ತಾರೆ, ಉಮಿನಿ ಅಂತ ಕರೀತಾರೆ. ಸೊ ಆ ಥರ ಇತ್ತು. ಸೊ ಅವ್ರೇನು ಮಾಡಿದ್ರು, ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅದು ನಾನು ಮುಂಚೆನೇ ಹೇಳ್ದಂಗೆ ಯಾವಾಗ ಒನ್ಸ್ ಇದ್ರದ್ದು ಕುಸಿನ್ ಏನಾಯಿತು, ಚೈನೀಸ್ ಕ್ಯೂಸಿನ್ ಏನಾಯಿತು, ಅದು ಫೇಮಸ್ ಆಗೋಕ್ಕೆ ಶುರು ಆದಾಗ ಇದೇನಾಗ್ತಾ ಹೋಯಿತು ಅಂತಂದರೆ ಅಷ್ಟು ಕ್ವಾಂಟಿಟಿನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗದೇ ಇದ್ದಾಗ ನಾವು ಗೊತ್ತಾಗ್ತದೆ ಅದು ಕೆಮಿಕಲಿ ಏನಿದೆ ಅಂತ. ಕೆಮಿಕಲಿ ಯೂಸ್ ಮಾಡಿ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂತ ದೇ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಸೊ ಕಮರ್ಷಿಯಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಜಿನೋಮೋಟೋ ಅಂತ ಹೇಳ್ತಾರೆ, ಎಸೆನ್ಸ್ ಆಫ್ ಟೇಸ್ಟ್ ಅಂತ ಹೇಳ್ತಾರೆ. 1909 ಈವನ್ ಹಿ ಗಾಟ್ ಪೇಟೆಂಟ್ ಫಾರ್ ದಟ್. ಈಗೇನಾಗುತ್ತೆ ಅಂದರೆ ನಾವು ಮುಂಚೆನೇ ಹೇಳ್ದಂಗೆ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ MSGನ ಸಿ ವಿಡಿಂದ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಆಫ್ ದಿ ಸ್ಟಾರ್ಚ್, ಶುಗರ್ ಬೀಟ್ಸು, ಶುಗರ್ ಕೇನು, ಮೊಲಾಸಿಸ್ಸು ಇದನ್ನೆಲ್ಲ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಆಗಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ ಫ್ರಮ್ ದಿ ಕ್ರಾಪ್ಸ್ ಸಚ್ ಆಸ್ ಕಾರ್ನ್, ಶುಗರ್, ಬೀಟ್, ಕೇನ್, cassava are fermented to produce the glucamate which is purified and crystallized before dyeing.
ಮುಂಚೆ ಏನಾಗ್ತಿತ್ತು, ನ್ಯಾಚುರಲ್ ಆಗಿ ಸೀವೀಡ್ ಥರ ಇರ್ತಿತ್ತು. ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಈಗ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಬೈ ದಿ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್. ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ತೀವಿ, ಜೋಳ ತೊಗೋಬೋದು, ಬೀಟ್ರೂಟ್ ತೊಗೋಬೋದು, ಕೇನ್ನ ತೊಗೋಬೋದು, ಕಾರ್ನ ತೊಗೋಬೋದು. ಈ ರೀತಿಯಾಗಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರುವಂಥ ಫುಡ್ನ ತೊಗೊಂಡು ಅದನ್ನು ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಮಾಡಿದಾಗ ನನಗೆ ಗ್ಲುಕೋಮೇಟ್ ಬರ್ತಾ ಇತ್ತು. ಅದನ್ನು ಪ್ಯೂರಿಫೈ ಮಾಡಿ ಡ್ರೈ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಈ ಫೈನಲ್ ಪ್ರಾಡಕ್ಟ್ ಏನಿದೆಯಲ್ಲ, ವೈಟ್ ಕ್ರಿಸ್ಟಲೈನ್ ವಿಚ್ ಇಸ್ ಡಿಸಾಲ್ವ್ಸ್ ಈಸಿಲಿ ಆ್ಯಂಡ್ ಬ್ಲೆಂಡ್ಸ್ ವೆಲ್ ಇನ್ ಆಲ್ ರೆಸಿಪೀಸ್. ಮುಂಚೆನೇ ಹೇಳಿದಂಗೆ ಅದಕ್ಕೆ ಯಾವುದೇ ರೀತಿಯಾದಂಥ ಫ್ಲೇವರ್ ಇಲ್ಲ, ವಾಸನೆ ಇಲ್ಲ. ಹಾಗಾಗಿ ಅದು ಸಾಲ್ಟ್ ಇದೆ, ಸಾಲ್ಟ್ ಥರನೇ ಅದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಎಲ್ಲ ರೆಸಿಪಿಗಳಿಗೆ ಹಾಕ್ತಾರೆ. ಆಮೇಲೆ ಈಸಿಯಾಗಿ ಅದು ಬ್ಲೆಂಡ್ ಆಗುತ್ತೆ, ಸಾಲ್ಯುಬಲ್ ಆಗುತ್ತೆ ವಾಟ್ರಲ್ಲಿ, ಈಸಿಯಾಗಿ ಎಲ್ಲಗಳಲ್ಲೂ ಅದು ಬ್ಲೆಂಡ್ ಆಗ್ತಾ ಹೋಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಅಜಿನೋಮೋಟೋ ಅಂತ ಹೇಳ್ತಾರೆ, ಸೀಸನಿಂಗ್. ನಾವು ಎಕ್ಸ್ಟ್ರಾ ಮೇಲ್ಗಡೆಯಿಂದ ಏನು ಹಾಕ್ಕೊಳ್ತೀವಲ್ಲ ರುಚಿ ಹೆಚ್ಚಾಗೋದಕ್ಕೆ, ಅದಕ್ಕೆ ಸೀಸನಿಂಗ್ ಅಂತಾರೆ, ಉಮಮಿ ಸೀಸನಿಂಗ್ ಅಂತ ಹೇಳ್ತಾರೆ. ಕಮರ್ಷಿಯಲಿ ಇದನ್ನು ಏನು ಮಾಡ್ತೀವಿ ನಾವು, ಬೇರೆ ಬೇರೆ ಹೆಸರುಗಳಲ್ಲಿ ಸಿಗ್ತಾ ಹೋಗುತ್ತೆ. ಇದನ್ನು ಅಜಿನೋಮೋಟೋ ಅಂತ ಹೇಳ್ತಾರೆ, ಟೇಸ್ಟಿಂಗ್ ಸಾಲ್ಟ್ ಅಂತ ಹೇಳ್ತಾರೆ. ನಮ್ಮದು ಕಾಮನ್ ಸಾಲ್ಟ್ ಅಂತ ಹೆಂಗೆ ಹೇಳ್ತೀವಲ್ಲ ಹಂಗೆ ಇದನ್ನು ಟೇಸ್ಟಿಂಗ್ ಸಾಲ್ಟ್ ಅಂತ ಹೇಳ್ತಾರೆ, ಚೈನಾ ಸಾಲ್ಟ್ ಅಂತ ಹೇಳ್ತಾರೆ, MSG ಅಂತ ಹೇಳ್ತಾರೆ, ಮಾನೋಸೋಡಿಯಂ ಗ್ಲುಕೋಮೇಟ್ ಅಂತ ಹೇಳ್ತಾರೆ. ಒಂದೇ ಕಾಂಪೌಂಡು ಬೇರೆ ಬೇರೆ ಹೆಸರುಗಳಿಂದ ಅದು ಏನಾಗ್ತಿತ್ತು, ಕ್ವಾಲಿಟಿ ಅಥವಾ ಅದ್ರದ್ದು ಫ್ಲೇವರ್ ಏನಾಗ್ತಿತ್ತು, ಅದು ಎನ್ಹಾನ್ಸ್ ಆಗ್ತಿತ್ತು. ಸೊ ಹಾಗಾಗಿ ಅವನೇನು ಮಾಡ್ತಾರೆ, ಅದರೊಳಗಡೆ ಏನಿದೆ ಅಂತ ಆ್ಯಕ್ಚುಲಿ ಈ ಥರ ಈಗ ಚಿತ್ರದಲ್ಲಿ ತೋರಿಸಿದ್ರಲ್ಲ ಆ ಥರ ಅವ್ರು ಸೀವೀಡನ್ನ ಯೂಸ್ ಮಾಡ್ತಾಯಿದ್ರು. ಆ ಸೀವೀಡ್ ಏನಾಗ್ತಿತ್ತು ಅಂದರೆ ಫ್ರೆಶ್ ಆಗಿದ್ದಾಗ ಗ್ರೀನ್ ಕಲರ್ ಇರ್ತಿತ್ತು, ಅದನ್ನು ಒಣಗಿಸಿ ಇಟ್ಕೊಳ್ತಾ ಇದ್ರು ಅವರು. ಅವಾಗ ಅದೇನಾಗ್ತಿತ್ತು, ಈ ರೀತಿ ಆಗ್ತಿತ್ತು. ಅದನ್ನು ಆಮೇಲೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಶೀಟ್ ಫಾರ್ಮಲ್ಲಿ ಸೇವ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಅದನ್ನು ವರ್ಷದ ಕಾಲ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೊಂಬೋ ಅಂತ ಅವರು ಕರಿತಿದ್ರು. ಇದು ನ್ಯಾಚುರಲ್ ಎಕ್ಸ್ಟ್ರಾಕ್ಟ್. ಸೀವೀಡ್ಸ್ ಅಂದರೆ ಸಮುದ್ರದಲ್ಲಿ ಬೆಳೆಯುವಂಥ ಕಳೆ, ಅದನ್ನು ತಗೊಂಡು ಅದರಲ್ಲಿ ಅವರು ಅದನ್ನು ಅವಾಗ ಏನಾಗುತ್ತೆ ಅಂದರೆ ಅದು ನನಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಅದನ್ನು ನಾವು ಟೇಸ್ಟ್ ಎನ್ಹಾನ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ಕೊನೆಗೆ ಏನಾಗ್ಬೋದು ಅಂದರೆ, ಇದನ್ನೇ ನೀವು ಅಂದರೆ ಮಾಡ್ಕೊಳ್ತಾನೆ ಇದ್ದರೆ ನಿಮ್ಗೆ ಏನಾಗ್ಬೋದು ಅಂದರೆ ಅದೊಂಥರ ನಿಮಗೆ ಕ್ರೇಜ್ ಥರ, ಪ್ರತಿ ದಿವಸ ಅದು ಬೇಕೇ ಬೇಕು, ಅದಿಲ್ಲ ಅಂದರೆ ಆಗೋದೇ ಇಲ್ಲ ಅಂತಾರೆ. ನೀವೇನು ಮಾಡೋದು, ಅಡಕ್ಟ್ ಆಗಿಬಿಡ್ಬೋದು ಅದೇ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ. ಆದರೆ ನಾನು ಮುಂಚೆನೇ ಹೇಳಿದಂಗೆ US ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, FDA ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನ್ಯಾಚುರಲಿ ಅಕ್ಕರಿಂಗ್ ಇದೆ, ಇಟ್ ಕೆನ್ ಬಿ ಅಲೋಡ್ ಅಂತ ಹೇಳ್ತಾರೆ. ಟು ವಾಟ್ ಎಕ್ಸ್ಟೆಂಟ್ ಅನ್ನೋದು ನೀವು ನೋಡ್ಕೋಬೇಕಾಗುತ್ತೆ. ಟೊಮೆಟೊ ಸಾಸ್ ಇರ್ಬೋದು, ಚೀಸ್ ಇರ್ಬೋದು, ಪೊಟ್ಯಾಟೊ ಚಿಪ್ಸ್ ಇರ್ಬೋದು, ಮಶ್ರೂಮ್ಸ್ ಇರ್ಬೋದು, ಸೋಯಾಬೀನ್ಸ್ ಇರ್ಬೋದು, ಸೀವೀಡ್ಸ್ ಇರ್ಬೋದು, ನೀವೇನು ಕ್ಯಾನ್ ಫುಡ್ ತೊಗೊಳ್ತಿರಲ್ಲ ಅದರೆಲ್ಲದನ್ನು ಇರ್ತಾ ಹೋಗ್ಬೋದು. ಆದರೆ ನಮ್ಮದು ಬಾಡಿ ಏನು ಮಾಡುತ್ತೆ ಅಂತಂದರೆ, ನಾನು ಮುಂಚೆನೇ ಹೇಳಿದಂಗೆ ರೆಸಿಪ್ಟರ್ಸ್ ಏನು ಮಾಡುತ್ತೆ, ಆ ಟೇಸ್ಟ್ ಬಡ್ಡಲ್ಲಿ ಇರೋದು ಟಚ್ ಆಗಿದ ತಕ್ಷಣ ಇಟ್ ಗೋಯಿಂಗ್ ಟು ಸೆಂಡ್ ದಿ ಮೆಸೇಜಸ್. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಟೇಸ್ಟ್ ಬರ್ಡ್ಸು ಥ್ರೂ ಟ್ರಾನ್ಸ್ಮಿಟರ್ಸ್ ಮೆಸೇಜ್ ಕಳಿಸ್ತಾ ಇರುತ್ತೆ. ಬಟ್ ಇಟ್ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿ ಸಿಂಥೆಟಿಕ್ ಆ್ಯಂಡ್ ಆರ್ಟಿಫಿಷಿಯಲ್. ನಾವು ಮುಂಚೆನೇ ಹೇಳ್ದಂಗೆ ನಾವು ನ್ಯಾಚುರಲ್ ಆಗಿ ತೆಗಿತಾ ಇದ್ದೀವ, ಸಿಂಥೆಟಿಕಲಿ ತೆಗಿತಾ ಇದ್ದೀವ, ಎರಡೂ ಗ್ಲುಕೋಮೇಟೇ ಇದೆ. ಹಂಗಾಗಿ ಅದೇನು ಮಾಡುತ್ತೆ, ನಮ್ಮ ಟೇಸ್ಟ್ ಬಡ್ಗಳು ಟೇಸ್ಟ್ನ ಇದು ಸಿಂಥೆಟಿಕ್ ಸೋರ್ಸಿಂದ ತೊಗೊಂಡಿರೋದ ಅಥವಾ ಆರ್ಟಿಫಿಷಿಯಲ್ ಆಗಿ ಇದನ್ನು ಮಾಡಿರುವಂಥದ್ದು, ಒರಿಜಿನಲ್ಲೋ ಇದು ನ್ಯಾಚುರಲಿಂದ ತೆಗೆದಿರೋದೋ ಗೊತ್ತಿಲ್ಲ. ನ್ಯಾಚುರಲಿ ಅಂದರೆ ನಾವು ಹೇಗೆ ಮಾಡಬೇಕಾಗತ್ತೆ, ಸೀವೀಡಿಂದ ತೆಗಿಬೇಕಾಗತ್ತೆ. ಅದನ್ನು ಅದು ಡಿಸ್ಟಿಂಗ್ವಿಷ್ ಮಾಡಲ್ಲ. ಆದರೆ ಹೊರಗಡೆ ತೊಗೊಂಡ್ಮೇಲೆ ಏನಾಗುತ್ತೆ ಅಂದರೆ, ಬೋತ್ ಮೆಟಬಲೈಸ್ ಏನಾಗುತ್ತೆ, ಅದೇನಾಗುತ್ತೆ ಈಕ್ವಲ್ ಆಗಿ. Umini was considered as the fifth basic flavor in the human pellet can detect besides sweet, salt, taste and bitter. ಏಕೆಂದರೆ ಕಹಿ ಇರ್ಬೋದು, ಒಗರು ಇರ್ಬೋದು, ಉಪ್ಪಿರ್ಬೋದು ಅಥವಾ ಸಿಹಿ ಇರ್ಬೋದು, ಇದನ್ನು ಬಿಟ್ಟು ಅದು ಯಾವುದೋ ಒಂದು ಸ್ಪೆಷಲ್ ಸ್ಯಾವರಿ ಆ್ಯಂಡ್ ಟೇಸ್ಟ್ ಅಂತ ಹೇಳ್ತಾರೆ, ಉಮಿ ಅಂತ ಕರೀತಾರೆ. ಸೊ ಆ ಥರ ಇತ್ತು. ಸೊ ಅವ್ರೇನು ಮಾಡಿದ್ರು, ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅದು ನಾನು ಮುಂಚೆನೇ ಹೇಳ್ದಂಗೆ, ಯಾವಾಗ ಒನ್ಸ್ ಇದ್ರದ್ದು ಕುಸಿನ್ ಏನಾಯಿತು, ಚೈನೀಸ್ ಕ್ಯುಸಿನ್ ಏನಾಯಿತು, ಅದು ಫೇಮಸ್ ಆಗೋಕ್ಕೆ ಶುರು ಆದಾಗ ಇದೇನಾಗ್ತಾ ಹೋಯಿತು ಅಂತಂದರೆ, ಅಷ್ಟು ಕ್ವಾಂಟಿಟಿನಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗದೇ ಇದ್ದಾಗ ನಾವು ಗೊತ್ತಾಯ್ತು ಅದು ಕೆಮಿಕಲಿ ಏನಿದೆ ಅಂತ. ಕೆಮಿಕಲಿ ಯೂಸ್ ಮಾಡಿ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂತ ದೇ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಸೊ ಕಮರ್ಷಿಯಲಿ ಇಟ್ ಈಸ್ ಕಾಲ್ಡ್ ಆಸ್ ಅಜಿನೋಮೋಟೋ ಅಂತ ಹೇಳ್ತಾರೆ, ಎಸೆನ್ಸ್ ಆಫ್ ಟೇಸ್ಟ್ ಅಂತ ಹೇಳ್ತಾರೆ. 1909 ಈವನ್ ಹಿ ಗಾಟ್
ಇದು ಹೋಗ್ತಾ ಹೋಗ್ಬೋದು. ಜೊತೆಗೆ ಇದನ್ನು ನೀವು ಜಾಸ್ತಿ ತಿಂತಾ ಹೋದರೆ ನಿಮಗೆ ಒಂದು ಥರ ಕಾಯಿಲೆ ಬರುತ್ತೆ, ಚೈನೀಸ್ ರೆಸ್ಟೋರೆಂಟ್ ಸಿಂಡ್ರೋಮ್ ಅಂತ ಕರೀತಾರೆ, ಅಥವಾ MSC ಸಿಂಪ್ಟಮ್ ಕಾಂಪ್ಲೆಕ್ಸ್ ಅಂತ ನಾವು ಅದನ್ನು ಕರಿತೀವಿ. ಇದು ಆದರೆ ಏನಾಗ್ಬೋದು ಅಂದರೆ ಹೆಡ್ಏಕ್ಸ್ ಆಗ್ಬೋದು, ಫ್ಲಶಿಂಗ್ ಆಗ್ಬೋದು, ಸ್ವೆಟ್ಟಿಂಗ್ ಆಗ್ಬೋದು, ಫೇಶಿಯಲ್ ಪ್ರೆಷರ್ ಆ್ಯಂಡ್ ಟೈಟ್ನೆಸ್ ಆಗ್ಬೋದು, ನಮ್ನೆಸ್ ಆಗ್ಬೋದು, ಟಿಂಗ್ಲಿಂಗ್ ಆಗ್ಬೋದು, ಬರ್ನಿಂಗ್ ದಿ ಫೇಸ್ ಆ್ಯಂಡ್ ನೆಕ್ ಆಗ್ಬೋದು, ಹಾರ್ಟ್ ಪಲ್ಪಿಟೇಷನ್ಸ್ ಆಗ್ಬೋದು, ಚೆಸ್ಟ್ ಪೇನ್ ಆಗ್ಬೋದು, ನಾಸಿ ಆಗ್ಬೋದು, ವೀಕ್ನೆಸ್ ಸೋ ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್. ಎಲ್ಲರಿಗೂ ಆಗುತ್ತಾ ಎಗ್ಗೆ ಗೊತ್ತಿಲ್ಲ. ಎಗ್ಗೆ ಕಂಟಿನ್ಯೂಸ್ ನಾವು ಯೂಸ್ ಮಾಡ್ತಾ ಇದ್ರೆ ಎಗ್ಗೆ ನಮಗೆ ಏನೇನು ಕಾಯಿಲೆಗಳು ಬಂದಿದೆ ಎಲ್ಲ ಕಾಯಿಲೆನೂ ದಟ್ ಇಸ್ ರಿಲೇಟೆಡ್ ಟು ದಿ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ. ನಾವು ಊಟ ಮಾಡೋದಿರ್ಬೋದು, ಅಥವಾ ನಮ್ಮ ಜೀವನ ಮಾಡೋ ರೀತಿ ಇರ್ಬೋದು, ನಾವು ಬದುಕೋ ರೀತಿ ಇದೆಯಲ್ಲ, ಅದರಿಂದ ನಮಗೆ ಬೇರೆ ಬೇರೆ ಥರ ಕಾಯಿಲೆಗಳು ಬರ್ತಾ ಹೋಗ್ತವೆ. ಸೊ ಹಾಗಾಗಿ ನಮಗೆ ಈಸಿಯಾಗಿ ಇಂಡಿಯನ್ ಕ್ಯೂಸಿನಲ್ಲಿ ಅಥವಾ ನಮ್ಮ ಇಂಡಿಯನ್ ಕಲ್ಟಿವೇಷನಲ್ಲಿ ನಮಗೆ ಈಸಿಯಾಗಿ ಹುಳಿ ಇರೋವಂಥದ್ದು, ಆ ಉಮಿನಿ ರುಚಿ ಇರೋವಂಥದ್ದು ಎಲ್ಲ ಐಟಮ್ಗಳು ನಮಗೆ ಬೇಕಾದಷ್ಟು ಐಟಮ್ಗಳಿದ್ದಾಗ ನಾವು ಯಾಕೆ ಅದಕ್ಕೆ ಹೋಗಬೇಕು? ಸೊ ಹಾಗಾಗಿ ಬಿ ವೆರಿ ವೆರಿ ಕೇರ್ಫುಲ್. ಹಾಗಾದರೆ ಯಾವ್ಯಾವ ಫುಡ್ಡು MSGನಲ್ಲಿ ಇರುತ್ತೆ? ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ಎಲ್ಲ ಫುಡ್ಡಲ್ಲೂ ಇರುತ್ತೆ. ನಿಮಗೆ ಯಾವಾಗ ಬೇಕು 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 ಅನ್ನೋ ಕಾರ್ವಿಂಗ್ ಶುರು ಆಗುತ್ತಲ್ಲ, ಅದು ಎಲ್ಲದರಲ್ಲೂ ಇರುತ್ತೆ. ಈ ಪೊಟ್ಯಾಟೊ ಚಿಪ್ಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಸೂಪ್ಸ್ ಇರ್ಬೋದು, ಇನ್ಸ್ಟೆಂಟ್ ನೂಡಲ್ಸ್ ಇರ್ಬೋದು, ಚೈನೀಸ್ ನೂಡಲ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಸೀಸನಿಂಗ್ ಸಾಲ್ಟ್ ಅಂತ ನಾನು ಮುಂಚೆನೇ ಹೇಳಿದೆ, ಅದನ್ನ ಯೂಸ್ ಮಾಡ್ತಾರೆ. ಸಲಾಡ್ ಡ್ರೆಸ್ಸಿಂಗ್ಗಳಿಗೆ ಯೂಸ್ ಮಾಡ್ತಾರೆ, ಗ್ರೇವಿ ಮಿಕ್ಸಸ್ಗೆ ಇದನ್ನು ಹಾಕ್ತಾರೆ, ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್ ಇದನ್ನೆಲ್ಲ ಹಾಕ್ತಾರೆ. ಎಲ್ಲ ಸಾಸ್ಗಳು, ಕೆಚಪ್ ಇರ್ಬೋದು, ಸೋಯಾ ಸಾಸ್ ಇರ್ಬೋದು, ಬಾರ್ಬಿಕ್ಯೂ ಸಾಸ್ ಅನ್ಬೋದು, ಮಯೋನೀಸ್ ಅನ್ಬೋದು, ಕಾಂಡಿಮೆಂಟ್ಸ್ ಅನ್ಬೋದು, ಫ್ರೋಝನ್ ಮೀಲ್ಸ್ ಅನ್ಬೋದು, ಇದರಲ್ಲೆಲ್ಲದನ್ನು ಈವನ್ ಪ್ರೊಸೆಸ್ಡ್ ಮೀಟಲ್ಲೂ ಇರುತ್ತೆ. ನಿಮಗೆ ಕೆಲವೊಂದು ಫುಡ್, ಯಾಕೆಂದರೆ ನೀವು ನೋಡಿರ್ಬೋದು, ಮಕ್ಕಳು ಕೆಲವೊಂದು ಫುಡ್ನ ಕೊಟ್ಟರೆ ಅದನ್ನು ಮತ್ತೆ ಮತ್ತೆ ಬೇಕು ಅಂತ ಅವ್ರು ಕೇಳ್ತಾರೆ. ಆಲ್ಮೋಸ್ಟ್ ಅದರೆಲ್ಲ MSG ಇರ್ತಾ ಹೋಗುತ್ತೆ. ಆಯಿತು, ಈಗ ಇದರಿಂದ ತೊಂದರೆ ಇದೆ ಅಂತ ಗೊತ್ತಾಯಿತು, ಆದರೆ ಬೇರೆ ವಿಧಿ ಇಲ್ಲ, ನಮ್ಮೆಲ್ಲ ಫುಡ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ, ಅದನ್ನು ಹೆಂಗೆ ನಾನು ಅವಾಯ್ಡ್ ಮಾಡೋದು? ಒಂದೇದೇನು ಅಂದರೆ ಚೈನೀಸ್ ಫುಡ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ನಾವು ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವಿತ್ ದ ಫುಡ್ ವಾಟ್ ವಿ ಆರ್ ಈಟಿಂಗ್. ನಮ್ಮದು ಲೈಫ್ ಸ್ಟೈಲ್ ಏನಿದೆ, ನಮ್ಮದು ಊಟ ಏನಿದೆ, ಅದ್ರ ಪ್ರಕಾರ ನಮ್ಮದು ಕಾಯಿಲೆಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು ಎಲ್ಲನೂ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಿಲ್ಲಿಸ್ಬಿಟ್ರೆ ಬೆಟರು. ನಿಲ್ಸೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಕಡಿಮೆ ಮಾಡಬೇಕು. ಓಕೆ, ನೀವು ರೆಸ್ಟೋರೆಂಟ್ಗೆ ಹೋದಾಗ ಅಥವಾ ಯಾವುದೋ ಒಂದು ಪ್ಯಾಕೆಟ್ ಮೇಲೆ ನಾನು ಮುಂಚೆನೇ ಹೇಳಿದಾಗ ಇಟ್ ವಿಲ್ ಬಿ ಮೆನ್ಷನ್ಡ್. ಸೊ ಅದು ಇಲ್ಲದೆ ಇರೋವಂಥದ್ದು ಇದೆಯಾ, ಅಥವಾ ನೀವೇನಾದರೂ ಆರ್ಡರ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಫುಡ್ ವಿತೌಟ್ MSG ಇರೋವಂಥ ಫುಡ್ ನಮಗೆ ಕೊಡಿ ಅಂತ ನೀವೇನು ಮಾಡಬೇಕಾಗತ್ತೆ, ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಎಗೇನ್ ನಮಗೆ ಪರ್ಸೆಪ್ಷನ್ಸ್ ಏನಿದೆ ಅಂದರೆ, ಕೆಲವೊಂದು ಈಗ ಗೋಬಿ ಮಂಚೂರಿ ಅಂತಂದರೆ ಇದೇ ಕಲರ್ ಇರಬೇಕು, ಅದು ಇದೇ ಥರ ಟೆಕ್ಸ್ಚರ್ ಇರಬೇಕು. ಆ ಕಣ್ಣು ಮುಚ್ಚಿದ ತಕ್ಷಣ ನಮ್ಗೆ ಆ ಕಲರ್ ಇರ್ಬೋದು, ಆ ಟೆಕ್ಸ್ಚರ್ ಇರ್ಬೋದು, ಅದೇ ನೆನಪಾಗುತ್ತೆ. ಅದು ಏನು ಅಂದರೆ ನಾವು ಏನೇ ತೊಗೊಳ್ತೀವಲ್ಲ ಫುಡ್ಡು, ಅದೆಲ್ಲ ಎಬಿಚುಯಲ್ ಆಗಿರುತ್ತೆ. ನಾವು ಯಾವ ರೀತಿ ಅದನ್ನು ಬೆಳೆಸ್ಕೊಂಡು ಹೋಗಿರ್ತೀವಲ್ಲ ಆ ರೀತಿ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಣ್ಣ ವಯಸ್ಸಿಂದ ಕಾಫಿಗೆ ಸಕ್ಕರೆ ಹಾಕ್ಕೊಂಡು ನಮ್ಗೆ ಹಿಂಗೆ ಕುಡಿಬೇಕು ಅಂತ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದನ್ನ ಬಿಟ್ಟು ಬೇರೆ ಥರ ಮಾಡಿದ್ರೆ ನಮ್ಮದು ಟೇಸ್ಟ್ ಬರ್ಡ್ಸ್ ಇರ್ಬೋದು, ಟ್ರಾನ್ಸ್ಮಿಟ್ ಮಾಡೋವಂಥದ್ದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆದರೆ ನಾವು ಸಣ್ಣ ವಯಸ್ಸಿಂದಾನೆ ಕಾಫಿ ಅಂತಂದರೆ ಸಕ್ಕರೆ ಹಾಕ್ದೆಲ್ಲ ಕುಡಿಯೋದೇ ಅಭ್ಯಾಸ ಮಾಡ್ಕೊಂಡಿದ್ರೆ, ಇದೇ ಕಾಫಿ ಅಂತಂದರೆ ನಾವು ಅದಕ್ಕೆ ಹ್ಯಾಬಿಚುಯಲ್ ಆಗಿಬಿಡ್ತಿದ್ವಿ. ಸೊ ಹಾಗಾಗಿ ನಮಗೀಗ ಚೈನೀಸ್ ಫುಡ್ ಅಂದರೆ ಅದು ಹೀಗೆ ಇರಬೇಕು, ಅದ್ರ ಟೇಸ್ಟ್ ಹೀಗೆ ಇರಬೇಕು ಅಂತ ನಮಗಿರುತ್ತೆ. ಬಟ್ ಅದನ್ನು ನೀವು ಮಾಡ್ಕೊಳ್ತಾ ಹೋದರೆ ನಮ್ಮದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮದು ಡಿಸೀಸಸ್ ಇರ್ಬೋದು, ನಮ್ಮ ಇಮ್ಯೂನ್ ಪವರ್ ಇರ್ಬೋದು, ಅದೆಲ್ಲನೂ ಹಾಳಾಗಿ ಹೋಗ್ತಾ ಹೋಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸಾಧ್ಯ ಆದಷ್ಟು ಫ್ರೆಶ್ ಆಗಿ ನೀವು ಮನೇಲೇ ಮಾಡಿಕೊಂಡು ಊಟ ಮಾಡೋವಂಥದ್ದು ಒಳ್ಳೆಯದು. ರಾದರ್ ದನ್ ಗೆಟಿಂಗ್ ದಿ ಪ್ರೊಸೆಸ್ಡ್ ಫುಡ್ ಇರ್ಬೋದು, ಪ್ಯಾಕೆಟ್ ಫುಡ್ ಇರ್ಬೋದು, ಅದನ್ನೆಲ್ಲ ನೀವೇನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ಈ ಸಾಸ್ಗಳೆಲ್ಲ ಸಣ್ಣ ಮಕ್ಕಳು, ಈ ಮಯೋನೀಸ್ ಇರ್ಬೋದು, ಸಾಸ್ಗಳು ಇರ್ಬೋದು, ಕೆಚಪ್ ಇರ್ಬೋದು, ಅದು ಏನು ಊಟ ಮಾಡದಿರೋರು ಎಷ್ಟೇ ಖಾರ ಇದ್ರೂ ಅದನ್ನು ತಿನ್ನೋಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ಊಟಕ್ಕಿಂತ ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಯಾಕೆ ಅಂದರೆ ಅದರಲ್ಲೆಲ್ಲನೇ ಇರುತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಪ್ರತಿಯೊಂದು ಬೀಯಿಂಗ್ ಎ ಎಜುಕೇಟೆಡ್ ಪರ್ಸನ್, ಬೀಯಿಂಗ್ ಎ ಕೆಮಿಸ್ಟ್ರಿ ಪರ್ಸನ್, ಬೀಯಿಂಗ್ ಎ ಸೈನ್ಸ್ ಪರ್ಸನ್, ಪ್ರತಿಯೊಂದು ಲೇಬಲ್ ಮೇಲೆ ಏನಿದೆ ಅಂತ ನೋಡ್ಕೋಬೇಕು. ಯಾಕೆಂದರೆ ಆ್ಯಸ್ ಎ ಕನ್ಸ್ಯೂಮರ್ ನನಗೆ ಗೊತ್ತಿರಬೇಕು ಅದರೊಳಗಡೆ ಏನೇನು ಪೇಸ್ಟ್ ಮಾಡಿದ್ದಾರೆ, ಎಷ್ಟು ಪೇಸ್ಟ್ ಮಾಡಿದ್ದಾರೆ, ಅದರಲ್ಲಿ ಎಷ್ಟಿದೆ, ಎಷ್ಟು ಕ್ವಾಂಟಿಟಿ MSG ಇದೆ, ಅದೆಲ್ಲನೂ ಲೇಬಲಲ್ಲಿ ಇರುತ್ತೆ. ಇದೆಯಾ ಇಲ್ವಾ ಅಂತ ನೀವು ಮಾಡ್ಕೋಬೇಕಾಗತ್ತೆ. ಏಕೆ ನಾನು ಮುಂಚೆನೇ ಹೇಳ್ದಂಗೆ ನಮ್ಮನ್ನು ಫೂಲ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿನಲ್ಲಿ ಉಪಯೋಗಿಸ್ಕೋಬೇಕಾದ್ರೆ ಅವ್ರೇನು ಮಾಡ್ತಾರೆ ಅಂದರೆ MSG ಅಂತ ಹಾಕ್ತಾರೆ. ಬಿಕಾಸ್ ಎವ್ರಿಬಡಿ ನೋಸ್, ಎಂಟೈರ್ ವರ್ಲ್ಡಲ್ಲಿ ಈಗ MSG ಇಟ್ಸ್ ಡೇಂಜರಸ್ ಅಂತ ಹೇಳ್ತಾರೆ, ಕಾಂಟ್ರವರ್ಷಿಯಲ್ ಅಂತ ಹೇಳ್ತಾರೆ, ತೊಗೋಬೇಕಾ ತೊಗೋಬಾರ್ದ ಗೊತ್ತಿಲ್ಲ, ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಹಾಗಾಗಿ ಅವ್ರ ಪ್ರಾಡಕ್ಟ್ಗಳಿಗೆ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಹಾಕ್ತಾರೆ, MSG ಅಂತ ಹಾಕ್ತಾರೆ. ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕೊಡ್ತಾ ಹೋಗ್ತಾರೆ.
ಮಾನೋ ಸೋಡಿಯಂ ಗ್ಲುಕಮೇಟ್ ಅಂತ ಕರೀತಾರೆ, ಸೋಡಿಯಂ ಗ್ಲುಕಮೇಟ್ ಅಂತ ಕರೀತಾರೆ, ಸೋಡಿಯಂ 2 ಅಮೈನೋ ಪೆಂಟಡ್ ಅಯನೈಟ್ ಅಂತ ಕರೀತಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ನೀವು ಓಕೆ ನಾನು ಲೇಬಲ್ ನೋಡ್ತೀನಿ ಅಂದ್ರೂ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕೊಡ್ತಾ ಹೋಗ್ತಾರೆ. ನಾವೇನು ಮಾಡಬೇಕಾಗತ್ತೆ, ಕೇರ್ಫುಲ್ ಆಗಿರಬೇಕಾಗತ್ತೆ. MSG ಮಾನೋಹೈಡ್ರೇಟ್ ಅಂತ ಹೇಳ್ತಾರೆ. ಅದೇ ಥರ ಫ್ಲೇವರ್ ಎನ್ಹಾನ್ಸರ್ಗೆ ಈ 621 ನಂಬರ್ ಇದೆ, ಅದೆಲ್ಲ ಇದೆಯಾ ಇಲ್ವಾ ಅಂತ ನೀವೇನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಎಗೇನ್ ಅದನ್ನು ನಾವು ಫ್ಲೇವರ್ ಎನ್ಹಾನ್ಸರ್ ಅಂತ ಯೂಸ್ ಮಾಡಿದ್ರು, ಅದು FDA ಪರ್ಮಿಷನ್ ಕೊಟ್ಟಿದ್ರು ಅದಕ್ಕೆ ಇಷ್ಟೇ ಪರ್ಮಿಟೆಡ್ ಲಿಮಿಟ್ ಇರುತ್ತೆ, ಅದನ್ನು ಜಾಸ್ತಿ ಬಿಟ್ಟು ನಾವು ಹಾಕಬಾರ್ದಾಗತ್ತೆ. ಅದನ್ನು ನಾವೇನು ಮಾಡ್ತೀವಿ ಅಂತ ಅದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ ಲೇಬಲಲ್ಲಿ. ಅವಾಗಷ್ಟೇ ನಮಗೆ ಅದು ಒಳ್ಳೇದಾ ಕೆಟ್ಟ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ